ಹಾಯ್ ಎಲ್ರಿಗೂ ನಮಸ್ಕಾರ. ದಕ್ಷಿಣ ಕಾಶಿ ಶಿವಗಂಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲು ನಾವು ಎಂಟ್ರ್ ಆಗ್ತಾ ಇದ್ದಂಗೆ ಒಂದು ಗೋಪುರ ಬರುತ್ತೆ. ಆ ಗೋಪುರದ ಮಧ್ಯದಿಂದ ನಾವು ಹೋಗ್ತೀವಿ. ಇಲ್ಲೆಲ್ಲ ಕಾರೆಲ್ಲ ಹೋಗುತ್ತೆ ಅನ್ನೋದು ಆಶ್ಚರ್ಯಕರ ಸಂಗತಿ. ಸೊ ಇಲ್ಲಿ 20 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಪಾರ್ಕಿಂಗ್ ಚಾರ್ಜಸ್ ಪೇ ಮಾಡಿ ನಾವು ಗಾಡಿನ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೋದು. ಸೊ ಇದು ದೇವಸ್ಥಾನದ ಮುಖ್ಯ ದ್ವಾರ. ಈ ದ್ವಾರದ ಮುಖಾಂತರ ನಾವು ಹೋದರೆ ಗಣಪತಿ ದೇವಸ್ಥಾನ, ಪಾತಾಳಗಂಗೆ, ಅಂತರಗಂಗೆ ಹಾಗೂ ನಂದಿ ವಿಗ್ರಹಗಳನ್ನ ನೋಡ್ಬೋದು. ಮೊದಲನೇದಾಗಿ ನಿಮಗೆ ಎಡಭಾಗದಲ್ಲಿ ಗಣೇಶನ ಒಂದು ದೇವಸ್ಥಾನ ಸಿಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಂದಿದ್ದೀವಿ ದಕ್ಷಿಣ ಕಾಶಿ ಶಿವಗಂಗೆಗೆ. ಸೊ ನೀವು ಸುತ್ತ ನೋಡ್ತಾ ಇರ್ಬೋದು ಈ ಜಾಗ, ಇದು ಸುತ್ತ ದೇವಸ್ಥಾನಗಳಿರೋಂಥ ಜಾಗ. ಸೊ ಇಲ್ಲಿ ಪಾತಾಳಗಂಗೆ, ಹೊನ್ನಾದೇವಿ ದೇವಸ್ಥಾನ, ಒಳಕಲ್ ತೀರ್ಥ ಮತ್ತು ಮೇಲೆ ನಂದಿದು ಸ್ಟ್ಯಾಚ್ಯೂ ಎಲ್ಲ ಇದೆಯಂತೆ. ಇಲ್ಲಿಂದ ಸುಮಾರು 1-2 ಅವರ್ ತಗೊಳುತ್ತಂತೆ ಟ್ರೆಕ್ಕಿಂಗ್ ಪಾತು ಇಲ್ಲಿಂದ. ಸೊ ಬರ್ತಾ ಕೋತಿಗಳೆಲ್ಲ ಇತ್ತು, ಅದರಿಂದ ಸ್ವಲ್ಪ ಹುಷಾರಾಗಿರಿ ನಿಮ್ಮ ವಸ್ತುಗಳನ್ನ. ಸೊ ಅದು ಬಿಟ್ಟರೆ ನನಗೆ ಗೊತ್ತಿಲ್ಲ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಬನ್ನಿ ಇಲ್ಲಿಂದ ನಾವು ಶುರು ಮಾಡೋಣ. ನಮ್ಮ ಶಿವಗಂಗೆ ಅಂದಾಗ ನಮಗೆ ಮೊದಲು ನೆನಪಾಗೋದು ಈ ನಂದಿಯ ಗೋಪುರ ಮತ್ತು ಮೇಲೆ ಇರುವಂಥ ನಂದಿಯ ವಿಗ್ರಹ. ಸೊ ಇದೆರಡು ಶಿವಗಂಗೆಯಲ್ಲಿ ತುಂಬ ಫೇಮಸ್ಸು. ಸೊ ನಿಮಗೆ ಶಿವಗಂಗೆ ಅಂದರೆ ನಿಮಗೆ ತಲೆಗೆ ಮೊದಲು ನೆನಪಾಗೋದೆ ಈ ನಂದಿ ವಿಗ್ರಹಗಳು. ಹಾಗೂ ನಿಮಗೆ ಹೋಗ್ತಾ ಅಂದರೆ ಬೆಟ್ಟ ಹತ್ತಾ ದಾರಿಯಲ್ಲಿ ನಿಮಗೆ ಈ ಥರ ಅಂಗಡಿಗಳೆಲ್ಲ ಇದ್ದಾವೆ. ಸೊ ಅಂಗಡಿಗಳಲ್ಲಿ ನಿಮಗೆ ಜ್ಯೂಸು, ನೀರು, ತಿಂಡಿ, ಬಿಸ್ಕೆಟು ಅದು ಇದು ಏನೇನು ಬೇಕು ಎಲ್ಲ ಸಿಗುತ್ತೆ. ಅದ್ರ ಜೊತೆ ನೀವು ತಿಂತಾ ಇರೋ ವಸ್ತುಗಳನ್ನ ಕಿತ್ಕೊಂಡು ಹೋಗಿ ಕೋತಿಗಳು ಇರ್ತವೆ. ಸೊ ಅದರಿಂದ ನೀವು ಹುಷಾರಾಗಿದ್ದರೆ ನಿಮಗೆ ಒಳ್ಳೆಯದು. ನನಗನ್ಸುತ್ತೆ ನಾವು ಹೋಗ್ಬೇಕಾಗಿರೋಂಥ ಪೀಕ್ ಅದೇ ಅಂತ. ಬಟ್ ಇನ್ನೊಂದು ಕಡೆ ಅನಿಸುತ್ತೆ ಪೀಕಲ್ಲಿ ಇಷ್ಟು ಹತ್ರಕ್ಕೆಲ್ಲ ಕಾಣಿಸಲ್ಲ, ತುಂಬ ದೂರ ಇದೆ. ಯಾಕಂದರೆ 2 ಅವರ್ ಜರ್ನಿ ಅಂದರೆ ನಾವು ತುಂಬ ಹತ್ತಬೇಕು. ಸೊ ಇಲ್ಲಿ ಅಲ್ಲಲ್ಲಿ ಈ ಥರ ನೆರಳುಗಳು ಕೂಡ ಸಿಗುತ್ತೆ. ನಿಮಗೆ ಒಂಥರ ನೆಮ್ಮದಿ ಅನಿಸುತ್ತೆ ಬಿಸಿಲಲ್ಲಿ ಹೋಗ್ಬೇಕಾದ್ರೆ. ನಮ್ಮ ರಂಜಿತಣ್ಣ ಏನೋ ತೊಗೋಬೇಕಂತೆ, ಹತ್ತಿ ಸುಸ್ತಾಗಿದ್ದಾರಲ್ಲ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ಇದ್ದು ಮುಂದಕ್ಕೆ ಹೋಗೋಣ. ಸೊ ನಮ್ಮ ಒಂದು ಸಣ್ಣ ಬ್ರೇಕ್ ನಾವು ಮುಗಿಸ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಸೊ ನೋಡಿ ಮತ್ತೆ ಒಂದು ಶೆಡ್ ಸಿಕ್ತು ಅಂದರೆ ನಿಮಗೆ ನೆರಳು ಸಿಕ್ದಂಗೆ. ಆ ಬಿಸಿಲಲ್ಲಿ ಆ ಸುಸ್ತಾಗಿರುವಾಗ ನೆರಳು ಸಿಕ್ಕಿದಾಗ ಒಂಥರ ಏನೋ ರಿಲೀಫ್ ಅನಿಸುತ್ತೆ. ಸೊ ಅದಾದಮೇಲೆ ನೋಡಿ ನಿಮಗೆ ಇಲ್ಲಿ ಮುಂದೆ ಕಾಣಿಸ್ತಿದೆಯಲ್ವಾ, ಇದೇ ನಿಮಗೆ ಒಳಕಲ್ ತೀರ್ಥ. ಸೊ ಇಲ್ಲಿ ಒಳಕಲ್ ತೀರ್ಥದಲ್ಲಿ 10 ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ. ಸೊ ಅದು 10 ರೂಪಾಯಿ ಎಂಟ್ರಿ ಫೀಸ್ ಕೊಟ್ಟು ನೀವು ಹೋಗಿ ಒಳಕಲ್ ತೀರ್ಥ ಅಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ಬರ್ಬೋದು. ಸೊ ನಾವು ಅಂದ್ಕೊತಾ ಇದ್ದೀವಿ ಈಗ ಹೋಗೋ ಬದಲು, ಏಕೆಂದರೆ ಇವಾಗ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಇಷ್ಟು ಜನರ ಮಧ್ಯೆ ನಾವು ವೆಯ್ಟ್ ಮಾಡಿ ಹೋಗೋ ಬದಲು ಟೈಮ್ ವೇಸ್ಟ್ ಆಗುತ್ತೆ. ಸೊ ನಾವು ಮೊದಲು ಮೇಲೋಗಿ ನಂದಿಯನ್ನು ನೋಡಿಕೊಂಡು ವಾಪಸ್ ಬರ್ತಾ ಬೇಕಾದರೆ ಒಳಕಲ್ ತೀರ್ಥಕ್ಕೆ ಹೋಗೋಣ ಅಂತ ನಾವು ಡಿಸೈಡ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ನಿಮ್ಗಾಗಲೇ ಗೊತ್ತಾಗಿರ್ಬೋದು ನಾವು ಎಷ್ಟು ಸುಸ್ತಾಗಿದ್ದೀವಿ ಅಂತ. ಈ ಬಿಸಿಲು ಹಂಗೆ ಇದೆ, ಮತ್ತು ಬೆಟ್ಟ ಬೇರೆ ಹತ್ತಾ ಇದೆಯಲ್ಲ. ಸೊ ತುಂಬ ಸುಸ್ತಾಗಿ ಆಗುತ್ತೆ. ನೀವು ರೆಸ್ಟ್ ಮಾಡೋದು ನಿಂತ್ಕೊಂಡು ರೆಸ್ಟ್ ಮಾಡಿದ್ರೆ ಒಳ್ಳೆಯದು. ನೋಡಿ ನಾನು ಆಗಲೇ ಹೇಳಿದ್ನಲ್ಲ, ಕೋತಿಗಳಿಗೆ ಡೇಂಜರು, ನಿಮ್ಮ ವಸ್ತುಗಳನ್ನ ಹುಷಾರಾಗಿ ಇಟ್ಕೊಳ್ಳಿ ಅಂತ. ಬಂತು ಆ ಹುಡುಗ ಪಾಪ ಸೌತೆಕಾಯಿ ತಿಂತಾಯಿದೆ, ಕಿತ್ಕೊಂಡು ಹೋಯ್ತು. ಮತ್ತು ಇಲ್ಲಿ ತುಂಬ ಜನ, ನಾವು ಬಂದಿರೋ ಟೈಮಲ್ಲಿ ವೀಕೆಂಡ್ ಬೇರೆ, ಸಂಡೇ. ಸೊ ತುಂಬ ಹಿಂದಿಯವರು ಮತ್ತು ಬೇರೆ ಭಾಷೆಯವರೇ ಬಂದಿದ್ದಾರೆ. ನಮ್ಮ ಕನ್ನಡದವರು ಸ್ವಲ್ಪ ಕಮ್ಮಿ ಇಲ್ಲಿ ನಮಗೆ ಕಾಣಿಸಿದೆ ನಾವು ಹೋದಾಗ. ಸೊ ಕರೆಕ್ಟ್ ರೂಟೇನಾ? ರಂಜಿತ್ ಇದೆಲ್ಲ ಮರುಟು ಯಾವುದೋ ಕಾಡೋರಿಗೆಲ್ಲ ಕರ್ಕೊಂಡು ಹೋಗ್ತಾವನೆ. ಕರೆಕ್ಟ್ ರೂಟಾ? ಎಲ್ಲ ಕರೆಕ್ಟಾ? ಹಂಗಾರೆ ಓಕೆ. ಆ ಕಡೆ ಬರ್ಬೋದು. ಸುಮ್ಮನೆ ಹಿಂಗೆ ಬಂದೆ. ಕಡ್ಡಿ ಇರೋದಕ್ಕೆ ನೋಡಿ ಬರ್ತಾನೆ ಇಲ್ಲ ಹತ್ರ. ಹಾಂ, ಕಡ್ಡಿ ಇರೋದಕ್ಕೆ ಬರ್ತಾನೆ ಇಲ್ಲ ಹತ್ರ. ಹಾಯ್ ಬ್ರೋ. ನಾನು ಇರ್ಬೇಕಾ?
ಬಾ. ಹೋಗ್ಬೋದು ಮೇಲಕ್ಕೂ ಹಬ್ಬ ನೆರಳು ಬಂತಪ್ಪ ಎಷ್ಟೊತ್ತು ಆದ್ಮೇಲೆ. ಗಂಗಾ ಪರಮೇಶ್ವರಿ ತುಂಬಾ ಯಾಕಂದ್ರೆ ಅದು ದೇವರು ದೇವಸ್ಥಾನ ನೋಡಿ, ಅದಕ್ಕಂತಾನೆ ನಾವು ಅದಕ್ಕೆ ಒಂದು ಮರ್ಯಾದೆ ಕೊಡಲೇಬೇಕು. ಇಲ್ಲೂ ಒಳಗೆ ಹೋಗ್ಬೋದಾ? ಈಗ ಸ್ವಲ್ಪ ಇದು ಸ್ಕಂದಗಿರಿ ಇಳಿಸ್ತಾರಲ್ಲ ಸ್ವಲ್ಪ, ಇಲ್ಲಿಂದ ಸ್ಕಂದಗಿರಿ ಇಳಿಸ್ತಾರ ಈ ಪೋರ್ಷನ್ ಸ್ವಲ್ಪ ಹತ್ರ ತಾನೆ. ಬಟ್ ಆಕ್ಚುಲಿ ಸ್ಟೆಪ್ಸ್ ಇಲ್ಲ ಅಂದ್ರೆ ಆರಾಮಾಗಿ ಹತ್ಬೋದೇನು ಎಲ್ಲಾದ್ರೂ. ಸ್ಟೆಪ್ಸ್ ಇಲ್ಲ ಅದೇ ಅದಿಲ್ಲ ಅಂದ್ರೆ ಹತ್ಬೋದು ಆರಾಮಾಗಿ. ಸ್ಟೆಪ್ಸ್ ಇದೆ, ನಿಧಾನಕ್ಕೆ ಹೋಗ್ಬೇಕು ಒಂದೊಂದೇ ಸ್ಟೆಪ್ಸ್ ಹತ್ಕೊಂಡು. ಒಳಕಲ್ ತೀರ್ಥ ಹೋಗಿದ್ರಾ? ಒಳಕಲ್ ತೀರ್ಥ ತೀರ್ಥ ಸಿಕ್ತಾ? ಹೋಗಿ ಹೋಗಿ ಹೋಗಿ.